ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಚಾನೆಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಕೆಲವು ದಿನಗಳಿಂದ ನಾವು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನಮ್ಮ ವಿಡಿಯೋಗಳು ಯಾವುದು ಬರ್ತಾ ಇರಲಿಲ್ಲ. ಇನ್ನು ಮುಂದೆ ಎಲ್ಲ ವಿಡಿಯೋಗಳು ಬರ್ತವೆ. ಎಲ್ಲವನ್ನು ನೋಡಿ ಇವಾಗ ಮದುವೆ ಮನೆ ಸೀರೀಸ್ನ ಕಂಟಿನ್ಯೂ ಮಾಡೋಣ. ಮದುವೆ ಮನೆ ಅಂದಮೇಲೆ ಮೂಲತಃ ಚಪ್ರ ಹಾಕ್ಲೇಬೇಕು. ಇಲ್ಲಿ ನೋಡಿ, ಚಪ್ರ ಹಾಕೋ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ಚಪ್ರನ ಹಾಕ್ತಾ ಇದ್ದಾರೆ. ಹೂವನ್ನು ನಾವೇ ಹೋಗಿ ಮಾರ್ಕೆಟಲ್ಲಿ ತಂದಿರೋದು. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ಅಂತ. ಇವಾಗ ಚಪ್ರ ಹಾಕ್ತಾ ಇದ್ದಾರೆ. ಒಳಗಡೆ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡಿ ಬನ್ನಿ. ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಆಗ್ತಾ ಇದ್ದಾರೆ. ಇವಾಗ ಬಂದ್ಬಿಟ್ಟು ಗಂಡು ಬಂದು ಪೂಜೆ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಮಗು ದೊಡ್ಡದಾಗಿ ಒಂದು ನಾಮವನ್ನು ಹಾಕ್ಸ್ಕೊಂಡ್ಬಂದು ತೋರಿಸ್ತಾ ಇದೆ. ದಾಸಾಯಿ ಬಂದಿದ್ರಲ್ಲ, ದಾಸಾಯಿಯವ್ರ ಕಡೆಯಿಂದ ನಾಮ ಹಾಕ್ಸ್ಕೊಂಡಿದ್ವಿ. ಇವಾಗ ಮದುವೆ ಗಂಡು ಬಂದಿದ್ದಾರೆ. ಬಂದ್ಬಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊತಾರೆ. ಲೈಟ್ಗಳು ನೋಡಿ ಹೆಂಗೆ ಜಗಮಗ ಅಂತ ಮಿನುಗ್ತಾ ಇದ್ದಾವೆ. ಬಂದು ಬಾಂಧವರೆಲ್ಲ ಬಂದು ಕಾಯ್ದು ಕೂತ್ಕೊಂಡಿದ್ದಾರೆ. ಇಲ್ಲಿ ಬಂದಿರೋರೆಲ್ಲ ತೀರಾ ಆಪ್ತ ನೆಂಟ್ರೇನೆ ನೋಡಿ, ಎಲ್ಲರೂ ನಿಂತಿದ್ದಾರೆ ಮದುವೆ ಗಂಡು ಪೂಜೆ ಮಾಡೋದನ್ನು ನೋಡೋದಕ್ಕೆ. ಮದುವೆ ಗಂಡು ಇವಾಗ ಪೂಜೆ ಮಾಡೋಕ್ಕೆ ಹೋಗುತ್ತೆ. ಇವರು ಕಳಸವನ್ನು ಎತ್ಕೊಂಡು ಇವರು ಮದುವೆ ಮುಗಿಯೋವರೆಗೂ ಕಳಸನ ಎತ್ಕೊಂಡೇ ಇರಬೇಕು. ಸ್ನೇಹಿತರೆ, ಮದುವೆ ಗಂಡು ಮದುವೆಗೆ ಹೋಗೋಕ್ಕಿಂತ ಮುಂಚೆ ಮಾಡಬೇಕಾಗಿರೋಂಥ ಶಾಸ್ತ್ರಗಳನ್ನ ಮಾಡಿಸ್ಕೊಳೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ನೋಡಿ, ಬಂದರು ನಮ್ಮ ಅಮ್ಮಿ ಅಕ್ಕ ಬಂದ್ಬಿಟ್ಟು ಶಾಸ್ತ್ರಗಳಿಗೆ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡೋದಕ್ಕೆ. ನೋಡಿ, ಕಳಸದಮ್ಮ ಅಂದರೆ ಮದುವೆ ಗಂಡಿನ ಅಕ್ಕ ಬಂದ್ಬಿಟ್ಟು ಇವಾಗ ಕುಂಕುಮ ಇಟ್ಟು ಮದುವೆಗೆ ಚಾಲನೆ ಕೊಡಬೇಕು. ಅಷ್ಟರಲ್ಲಿ ಫೋಟೋಗ್ರಾಫರ್ಗಳದೇ ಕಾಟ. ಬಂದು ಆ ಫೋಟೋ ತೆಗಿತೀನಿ, ಇಲ್ಲಿ ತಿರ್ಕಡಿ ಅಂತವ್ರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫೋಟೋಗಳಿಗೋಸ್ಕರನೇ ಇವರೆಲ್ಲ ಶಾಸ್ತ್ರಗಳು ಮಾಡೋದು ಅಂತಲೇ ಅನಿಸ್ಬಿಡುತ್ತೆ ನೋಡ್ತಾ ಇದ್ರೆ. ನೋಡಿ, ಆ ತಾತ ಅವರು ಪಕ್ಕನೇ ಕೂತ್ಕೊಂಡು ನೋಡ್ತಾ ಇದ್ದಾರೆ ಏನೇನು ಮಾಡ್ತಾರೆ ಹೆಂಗೆ ಅಂತ. ಇವಾಗ ಇದು ನಮ್ಮ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ನಡೀತಾ ಇರುವಂಥ ಶಾಸ್ತ್ರ. ಆ ಶಾಸ್ತ್ರದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಎಷ್ಟೊಂದು ಶಾಸ್ತ್ರಗಳನ್ನ ಏನಂತ ಹೆಸರಿಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇರಿ. ಇವಾಗ ಶಾಸ್ತ್ರಗಳು ಚಾಲನೆ ಆಗ್ತಾ ಇದ್ದಾವೆ. ಫಸ್ಟು ಅಕ್ಕನಿಂದ ಶುರುವಾಗುತ್ತೆ. ಮದುವೆ ಗಂಡಿಗೆ ಇವಾಗ ಮದುವೆ ನಿಜವಾದ ಕಾರ್ಯಕ್ರಮ ಇವಾಗಲೇ ಶುರುವಾಗೋದು. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇವಾಗ ಗೊತ್ತಲ್ಲ, ನಮ್ಮೂರ ಕಡೆ ಜಾತ್ರೆ ಮಾಡ್ಬೇಕಾದ್ರೆ ಫಸ್ಟು ಎಲ್ಲ ಆದಮೇಲೆ ಕುರಿಗೆ ಹಾರ ಹಾಕ್ತಾರಲ್ವ, ಅದು ಚಾಲನೆ. ನೋಡಿ, ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಹಿಂಗೆ ರೆಡಿಯಾಗಿ ಇವಾಗ ಮದುವೆಗೆ ಇವನು ರೆಡಿಯಾಗಿದ್ದಾನೆ ಅಂತ ಆಯ್ತಲ್ಲಿಗೆ ಬಿತ್ತು. ಹಾರ ಬಿದ್ಮೇಲೆ ಮುಗಿಯಿತು. ಮುಂದಿನ ಕಾರ್ಯಕ್ರಮಗಳು ಜಾರಿ ಆಗ್ತವೆ. ನೋಡಿ, ಎಲ್ಲ ಬಂದಿದ್ದಾರೆ. ಫೋಟೋಗೋಸ್ಕರ ನಿಂತಿದ್ವಿ. ಪಕ್ಕದ ತಾತ ಅವರು ನಮ್ಮ ಕೈಲಿ ಅವ್ರಿಗೊಂದು ಹಾರ ಹಾಕ್ಸ್ಬೇಕಾಗಿತ್ತು ಪಾಪ. ಅವ್ರಿಗೂ ಹಾರ ಹಾಕಿಲ್ಲ ಅಂತ ಅವ್ರು ಮನ್ಸಿಗೆ ಬೇಜಾರು ಮಾಡ್ಕೊಂಡು ತಲೆನೇ ಬಗ್ಗಿಸ್ಕೊಂಡ್ಬಿಟ್ರು. ನಮ್ಮ ಮಗು ನಾನೊಂದ್ಸರಿ ಹಾಕ್ಬಿಡ್ತೀನಿ ಹಾರಣ ಅಂತು. ಹಾಕಿ ಬಾರಮ್ಮ, ಎಷ್ಟು ಸತಿ ಬೇಕಾದ್ರೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಮಗುನೂ ಕರ್ಕೊಂಡ್ವಿ. ತಾತ ಅವ್ರು ಅಕ್ಕಪಕ್ಕ ನೋಡ್ತಾವ್ರು, ಹತ್ತು ಕಡೆ ಇದು ಕಡೆ ಎಲ್ಲಾದರೂ ನಮಗೊಂದು ಹಾರ ತಂದು ಹಾಕ್ಬಿಡ್ತಾರ ಅಂತ. ಅಷ್ಟರಲ್ಲಿ ನಮ್ಮ ಮಗುನೂ ಶಾಸ್ತ್ರ ಮಾಡ್ತೀನಿ, ನಾನು ಮುಟ್ಟಿಸ್ತೀನಿ, ಮುಟ್ಟಪ್ಪ ಅಂತ ಇದ್ರು. ಸರಿ, ಮುಟ್ಸೋದಕ್ಕೆ ಏನು ತೊಂದರೆ, ಮುಟ್ಸ್ಲಿ ಅಂದ್ಬಿಟ್ಟು ನಾವು ಬಿಟ್ಟಿದ್ದೀವಿ. ಫೋಟೋ ಹಿಡಿಯಪ್ಪ. ಹಾಕಿ ನೀವು ಹಾಕಿ. ನಿರ್ಮಲವಾದ ಮನವೇ ಕರ್ಪೂರದಾರತೆ, ಸ್ವಾನುಭವದ ಸುಖ ತಾನೇ ಕೈ ನೀಡುವುದು, ಅನುಭವದ ಲಿಂಗಕ್ಕೆ ಅನುಮೆಚ್ಚಿ ಬೆಳಗಿ. ಮಗು ನೀ ಹೇಳ್ಬಿಡು, ಒಂದು ಎರಡು ಹೇಳು, ಯಾವುದೊಂದು ಹೇಳಪ್ಪ.
ಏನೆಲ್ಲ ಚೆಲ್ಲಿದ್ರು ನೀನು ಹೇಳ್ತಿಲ್ಲ ಹೇಳಮ್ಮನೆ ನೀನು ಹೇಳ್ತಿಲ್ಲ ಹೇಳು ಫುಲ್ಲಾಗಿ ಹೇಳ್ತಾರೆ ಓಕೆ ಆಗ್ಲಿ ರೀ ಆಂಟಿ ಅಂಕಲ್ ಇಲ್ಲಿ ನೋಡಬೇಕು ಇಲ್ಲಿ ನೋಡಿ ಸರಿ ಬನ್ನಿ ಇಲ್ಲಿ ನೋಡಿ ಓಕೆ ಆಂಟಿ ಇಲ್ಲಿ ನೋಡಿ ಆಂಟಿ ಹಾಂ ಓಕೆ ಹೋಲ್ಸೇಲಾಗಿ ಮಾಡ್ಕೊಂಬಿಡು. ಇಲ್ಲ ಬಿಡಿ ರಮೇಶ್ ಬಿಡಿ ಬಿಡಿ ಸರ್ ಬಿಡಿ, ಪರವಾಗಿಲ್ಲ. ಇಲ್ಲಿ ಬಿಡ್ರಿ ರಮೇಶ್. ಬರ್ತೀಯ ನೀನು? ಯಾರು ಹುಡುಗರು ಬರ್ತಾರ? ಇವಾಗ ಮದುವೆ ಗಂಡಂದು ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಕಾರ್ ಹತ್ತ ಸಮಯ. ಕಾರ್ ಹತ್ತಕ್ಕಿಂತ ಮುಂಚೆ ಕಾರ್ ಪೂಜೆ ಮಾಡಿಸ್ಬೇಕು. ನೋಡಿ ಅಕ್ಕಪಕ್ಕ ಇಬ್ರು ನಿಂತ್ಕೊಂಡ್ರು. ಇವರೇ ಮೇಯ್ನು ಮದುವೆಗೆ. ಇವಾಗ ಗಂಡಿಗೆ ಹಾರ ಹಾಕಿದಾಯ್ತು. ಇವಾಗ ಕಾರ್ನ ಪೂಜೆ ಮಾಡೋಂಥ ಸಮಯ. ವಾಹನ, ಕಾರ್ ಅನ್ಬಾರ್ದು, ವಾಹನ, ಗಂಡು ಹೋಗುವಂತಹ ವಾಹನವನ್ನು ಪೂಜೆ ಮಾಡುವಂಥ ಸಮಯ. ಪೂಜೆ ಮಾಡಲಿಕ್ಕೆ ಗಂಡು ಬಂದಿದೆ. ಬಂದು ನೋಡಿ, ನೀವೆಲ್ಲರೂ ಆಯುಧ ಪೂಜೆ ಮಾಡ್ತಾರೆ. ನಮ್ಮ ಸಂಪ್ರದಾಯ ಏನು ಸ್ಪೆಷಲ್ ಇಲ್ಲ. ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡೀಲಿ ಹೋಗ್ತಿದ್ರು. ಎತ್ತಿನ ಗಾಡೀಲಿ ಹೋಗ್ಬೇಕಾದ್ರೆ ಎತ್ಗಳಿಗೆಲ್ಲ ಅಲಂಕಾರ ಮಾಡ್ತಿದ್ರಂತೆ. ಇವಾಗ ಎತ್ಗಳಿಲ್ಲ ಅಂದ್ಬಿಟ್ಟು ಕಾರ್ಗೆ ಅಲಂಕಾರ ಮಾಡಿ ಟೈರ್ಗೆ ಪೂಜೆ ಮಾಡಿಕೊಂಡು ಗಾಡಿಗೂ ಸೇರಿಸಿ ಪೂಜೆ ಮಾಡಿ ಹೊರಡೋದು. ಬನ್ನಿ ಮುಂದೆ ಏನೇನಾಗುತ್ತೆ ಅಂತ ನೋಡೋಣ. ನೋಡಿ ಹಾಗೆ ಮಾಡಿ. ಹಾಗೆ ರೀ ಓಕೆ ತೆಗಿಯಪ್ಪ, ಅವರು ಅಳ್ತಾ ಬಂದ ಮೇಲೆ. ಈ ಬ್ರೇಕ್ ಇವಾಗ ಮದುವೆ ಗಂಡು ಚೌಟ್ರಿಗೆ ಬರೋವಂಥ ಸಮಯ. ಚೌಟ್ರಿಗಳಿಗೆ ಎಂಟ್ರಿ ಆಗ್ತಾ ಇದ್ದಾರೆ ನೋಡಿ. ಇವಾಗ ಚೌಟ್ರಿಗೆ ಎಂಟ್ರಿ ಆಗಿದ ತಕ್ಷಣ ಅವ್ರನ್ನ ಡೈರೆಕ್ಟಾಗಿ ಚೌಟ್ರಿ ಒಳಗೆ ಬಿಟ್ಬಿಡಲ್ಲ. ಅವ್ರನ್ನ ಕರ್ಕೊಂಡೋಗಿ ದೇವಸ್ಥಾನ ಹತ್ರ ಬಿಡ್ತಾರೆ. ಇದು ನಮ್ಮ ಸಂಸ್ಕೃತಿ. ಇನ್ನೂ ಮದುವೆ ಗಂಡು ಇವಾಗ ಬರ್ತಾ ಇದ್ದಾರೆ. ಕಾರಿಂದ ಇಳಿದಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕಾಣಿಸ್ತಾ ಇರುವಂಥ ದೇವಸ್ಥಾನಕ್ಕೆ ಬಿಡ್ತಾರೆ. ಯಾರೂ ಬಿಡೋಲ್ಲ, ನಾವೇ ಹೋಗಬೇಕು. ಅಲ್ಲಿಂದ ಬಂದ್ಬಿಟ್ಟು ಹೆಣ್ಣಿನ ಕಡೆಯವ್ರು ಕರ್ಕೊಂಡು ಹೋಗ್ತಾರೆ. ಬನ್ರಪ್ಪ ಮದುವೆ ಮಾಡಿಸ್ತೀವಿ ಅಂತ. ಸೊ ಇವಾಗ ಮದುವೆ ಗಂಡು ಇಳಿದ ತಕ್ಷಣ ಹಂಗೆ ರೈಟ್ ಅಬೌಟ್ ಟರ್ನ್ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ಅಲ್ಲೇ ಪಕ್ಕ ಇರುವಂಥ ದೇವಸ್ಥಾನದಲ್ಲಿ ವಾಸ್ತವ್ಯ ಹೂಡಬೇಕು. ಅವ್ರು ಬಂದು ಕರ್ಕೊಂಡು ಹೋಗೋವರೆಗೂ. ಕಂಬಳಿ ಆಗ್ತಾರೆ ಗಂಡನ್ನ ಚೌಟ್ರಿಗೆ ಕರ್ಕೊಂಬರೋದಕ್ಕೂ ಮುಂಚೆ ಇಲ್ಲಿ ಹಿರಿಯರಾದವರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಕೂತ್ಕೊಂಡು ಲಗ್ನ ಕಟ್ಸೋವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಲಗ್ನ ಕಟ್ಸ ಆದಮೇಲೆ ಗಂಡನ್ನ ಚೌಟ್ರಿ ಒಳಗೆ ಕರ್ಕೊಂಬರೋದು. ಅಂದರೆ ಈ ಮದುವೆಗೆ ನಾವು ಒಪ್ಕೊಂಡಿದ್ದೀವಿ ಅಂತ ಅಲ್ಲಿಗೆ ಆಗುತ್ತೆ. ಯಾರ್ದು ಇಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ನೋಡಿ, ನಮ್ಮ ಮಗುದೇ ಚೆನ್ನಾಗಿ ಕಾಣಿಸ್ತಾ ಇರೋದು. ಸೂಪರ್ ಆಗಿದೆ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಬರ್ತಾರೆ ನೋಡಿದ್ಯಾ? ನಾನು ನೋಡ್ತೀನಿ. ಚೆನ್ನಾಗಿ ಮಾಡಿಸ್ಕೊಪ್ಪ, ನೀನು ತಲೆ ಕೆಡ್ಸ್ಕೊಂಬಿಡ. ಗೊತ್ತೈತಲ್ಲ, ಏನಾದ್ರು ಇದ್ರೆ ಕರಿ. ಓಕೆ.